ಇವತ್ತು ನಾವು ಮನೆಯಲ್ಲೇ ಸುಲಭವಾಗಿ ಪಾನಿಪುರಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಬಿಳಿ ಬಟಾಣಿ ತೊಗೊಂಡಿದ್ದೀನಿ. ನೀವು ಹಸಿರು ಬಟಾಣಿ ತೊಗೋಬೋದು ಅಥವಾ ಕಪ್ಪು ಕಡಲೆಕಾಳು ಬರುತ್ತಲ್ಲ ಅದನ್ನು ತೊಗೋಬೋದು. ಒಂದು 6ರಿಂದ 8 ಗಂಟೆ ನೆನೆಸ್ಕೊಂಡಿದ್ದೀನಿ. ಸಂಜೆ ಮಾಡೋದಂತಿದ್ರೆ ಬೆಳಗ್ಗೆ ನೆನೆಸ್ಕೋಬೋದು. ಆಮೇಲೆ 2 ಆಲೂಗಡ್ಡೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಆಮೇಲೆ ಬಟಾಣಿ ಮುಳುಗುವಷ್ಟು ನೀರು ಹಾಕ್ಕೊಂಡು ಇದನ್ನು ಒಂದು 5ರಿಂದ 6 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ತುಂಬ ಮೆತ್ತಗಾಗೋದು ಬೇಡ, ಬಟಾಣಿ ಸ್ವಲ್ಪ ಕಾಳು ಸಿಗಬೇಕಂದ್ರೆ ಒಂದು 4 ವಿಸಿಲ್ ಸಾಕಾಗುತ್ತೆ. ಅದು ಬೇಯೋಷ್ಟೊತ್ತಿಗೆ ಇಲ್ಲಿ ನಾವು ಖಾರ ಪಾನಿ ಮಾಡ್ಕೊಳ್ಳೋಣ. ಒಂದು ಮುಷ್ಟಿ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಅರ್ಧ ಮುಷ್ಟಿ ಪುದೀನ ಸಾಕು. ಚೆನ್ನಾಗಿ ತೊಳ್ಕೊಂಡು ಹಾಕೊಳ್ಳೋಣ. ಆಮೇಲೆ ಇದಕ್ಕೆ 1 ಇಂಚ್ ಶುಂಠಿ. ನಾನಿಲ್ಲಿ 2 ಹಸಿಮೆಣಸನ್ನ ತೊಗೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಖಾರ ತೊಗೊಳ್ಳಿ, ಖಾರ ಕಮ್ಮಿ ಬೇಕು ಅಂದರೆ ಮೆಣಸಿನ್ಕಾಯಿ ಕಮ್ಮಿ ತೊಗೊಳ್ಳಿ. ಆಮೇಲೆ ಒಂದು ಅರ್ಧ ನಿಂಬೆಹಣ್ಣು ಸಾಕಾಗುತ್ತೆ. 1 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಂಡು ಚೆನ್ನಾಗಿ ಸೋಸ್ಕೊಳ್ಳೋಣ. ಇದು ಸೋಸ್ಕೊಂಡಾದ ನಂತರ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹದ ನೋಡಿಕೊಂಡು ನೀವೇ ನೀರು ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಪಾನಿ ಅದರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ತೊಂದರೆ ಏನಾಗೋದಿಲ್ಲ. ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನಾನಿಲ್ಲಿ ಚಾಟ್ ಮಸಾಲನೂ ಹಾಕ್ತಾಯಿದ್ದೀನಿ, ಅದರಲ್ಲೂ ಉಪ್ಪಿರುತ್ತೆ. ಮತ್ತು ಆಮ್ಚೂರ್ ಪೌಡರ್ನು ಹಾಕ್ತಾಯಿದ್ದೀನಿ. ಮಾವಿನಕಾಯಿ ಪುಡಿ ಹೇಳ್ತಾರೆ, ಹಾಕ್ತಾಯಿದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಂಡು ಇನ್ನೊಂದು ಜಾರ್ಗೆ ನಾನು ಒಂದು 8ರಿಂದ 10 ಖರ್ಜೂರನ ಬಿಸಿನೀರಲ್ಲಿ ಒಂದು ಅರ್ಧದಿಂದ 1 ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಒಂದು ದೊಡ್ಡ ಲಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣು ತೊಗೊಂಡು ಅದಕ್ಕೂ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಸೋಸ್ಕೊಳ್ಳೋಣ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ಜಾಸ್ತಿ ನೀರು ಹಾಕೋದು ಬೇಡ. ಇದೊಂದು ಸ್ವಲ್ಪ ದಪ್ಪ ಇದ್ರೇ ಚಂದ. ಆಮೇಲೆ ಇದನ್ನು ಒಂದು ಕುದಿಸ್ಕೊಳ್ಳೋಣ. ಇದಕ್ಕೆ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದು ಸ್ವೀಟ್ ಪಾನಿ ಆದ್ದರಿಂದ ಜಾಸ್ತಿ ಖಾರ ಬೇಡ, ಹಾಗಾಗಿ 1 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೇ ಒಂದು ಸ್ವಲ್ಪ ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಸಾಕಾಗುತ್ತೆ. ಇಲ್ಲಿ 2 ಸ್ಪೂನ್ ಬೆಲ್ಲ ಹಾಕೋತಾ ಇದ್ದೀನಿ. ಸ್ವೀಟ್ನ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ. ಅರ್ಧ ಸ್ಪೂನ್ ಉಪ್ಪು, ಚೆನ್ನಾಗಿ ಕುದಿಸ್ಕೊಳ್ಳೋಣ. ಒಂದು ಕುದಿ ಬಂದಮೇಲೆ ಸ್ಟವ್ನ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡೋಣ. ಇಲ್ಲಿ ಬೇಳೆ ಬೇಯಿಸ್ಕೊಂಡಿರೋದು ಕಾಳು ಬೇಯಿಸ್ಕೊಂಡಿರೋದಾಗೋಗಿದೆ. ಇವಾಗ ಆಲೂಗಡ್ಡೆ ಮತ್ತು ಬಟಾಣಿನ ಸಪ್ರೇಟ್ ಮಾಡ್ಕೊಳ್ಳೋಣ. ಆಲೂಗಡ್ಡೆನ ಒಂದು ಬೌಲಿಗೆ ಹಾಕ್ಕೊಂಡು
ಇದರಲ್ಲಿ ಎಕ್ಸೆಸ್ ವಾಟರ್ ಇದ್ದರೆ ಅದನ್ನು ಸೋಸ್ಕೊಂಡ್ಬಿಡೋಣ, ಇಲ್ಲಾಂದರೆ ಆಲೂ ಮಸಾಲ ನೀರಾಗಿ ಹೋಗ್ಬಿಡುತ್ತೆ. ಚೆನ್ನಾಗಿ ಸೋಸ್ಕೊಂಡ್ಮೇಲೆ ಆ ಬೌಲಿನಲ್ಲಿ ಹಾಕಿರೋ ಆಲೂಗಡ್ಡೆನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ನೀವು ಗ್ರೇಟ್ ಮಾಡ್ಕೋತೀನಿ ಅಂದರೆ ಗ್ರೇಟು ಮಾಡ್ಕೋಬೋದು. ಅದಕ್ಕೆ ಬೆಂದಿರೋ ಬಟಾಣಿನ ಹಾಕ್ಕೊಂಡು ಆಲೂ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಚೆನ್ನಾಗಿ ಹೆಚ್ಚಿರೋ ಈರುಳ್ಳಿ, ಆಮೇಲೆ ಇದಕ್ಕೂ ಸ್ವಲ್ಪ ಚಾಟ್ ಮಸಾಲ, ಆಮೇಲೆ ಆಮ್ಚೂರ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಉಪ್ಪು ಹಾಕ್ಕೊತಾ ಇಲ್ಲ, ಯಾಕಂದರೆ ಬೇಯಿಸ್ಬೇಕಾದ್ರೇ ಹಾಕ್ಕೊಂಡಿದ್ದೀನಿ. ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ರೀನ್ ಚಿಲ್ಲಿ ಪೇಸ್ಟು ಹೆಚ್ಚು ಕಮ್ಮಿ ಮಾಡ್ಕೋಬೋದು ನಿಮ್ಮ ಖಾರಕ್ಕೆ ಅನುಗುಣವಾಗಿ. ಚೆನ್ನಾಗಿ ಮಿಕ್ಸ್ ಆಗಲಿ. ಎಲ್ಲ ಕಡೆ ಗ್ರೀನ್ ಚಿಲ್ಲಿ ಪೇಸ್ಟು ಮತ್ತು ಚಾಟ್ ಮಸಾಲ ಹಾಕಿರೋದು ಮಿಕ್ಸ್ ಆಗಬೇಕು. ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ನಾನು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಂತ ಅಚ್ಚ ಖಾರದ ಪುಡಿನ ಹಾಕೋತಾ ಇದ್ದೀನಿ. ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನಾನು ರೆಡಿ ಪಾಪಡ್ ಬರುತ್ತೆ, ಪಾನಿಪುರಿ ಪಾಪಡ್ ಅಂತೇಳಿ, ಅದನ್ನು ತಂದಿಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಆಲ್ರೆಡಿ ರೆಡಿ ಟು ಈಟ್ ಪ್ಯಾಕ್ಡ್ ಪೂರೀಸ್ಗಿನ ಇದನ್ನು ತಂದು ಮನೇಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಗರ್ಗರಿಯಾಗೂ ಇರುತ್ತೆ, ಫ್ರೆಶ್ ಆಗು ಅನಿಸುತ್ತೆ. ಜಾಸ್ತಿ ಎಣ್ಣೆನೂ ತೊಗೊಳೋದಿಲ್ಲ, ಇದು ಬೇಗನೆ ಹೋಗ್ಬಿಡುತ್ತೆ. ಪೂರಿನೂ ರೆಡಿ ಆಯಿತು. ಸ್ವೀಟ್ ಪಾನಿ, ಖಾರ ಪಾನಿ, ಹೆಚ್ಚಿರೋ ಈರುಳ್ಳಿ, ಟೊಮ್ಯಾಟೊ, ಪೂರಿ, ಆಲೂ ಮಿಕ್ಸ್ಚರ್ ಎಲ್ಲನೂ ರೆಡಿಯಾಗಿದೆ. ಇವಾಗ ಒಂದು ಪೂರಿ ತೊಗೊಂಡು ಅದನ್ನು ಹೋಲ್ ಮಾಡಿಕೊಂಡು ಅದಕ್ಕೆ ಆಲೂ ಮಿಕ್ಸ್ ಹಾಕ್ಕೊಂಡು ಈರುಳ್ಳಿ, ಟೊಮ್ಯಾಟೊ, ನಾನಿಲ್ಲಿ ಸ್ವೀಟ್ ಪಾನಿ, ಖಾರ ಪಾನಿ ಎರಡು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಬೇಕಾದ್ರೆ ಬರೀ ಸ್ವೀಟ್ ಪಾನಿ ಹಾಕ್ಕೊಂಡು ತಿನ್ಬೋದು, ಇಲ್ಲ ಬರೀ ಖಾರ ಪಾನಿ ಹಾಕ್ಕೊಂಡು ತಿನ್ಬೋದು. ಮೇಲೆ ಪ್ಲೇನ್ ಶೇವ್ ಇದ್ದರೆ ಸೇವ್ನು ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ಫೀಡ್ಬ್ಯಾಕ್ ಕೊಡಿ.